ಹಾಯ್ ಫ್ರೆಂಡ್, ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾಳೆ ಅಂದ್ಬಿಟ್ಟು ಮೀನು ತಗೊಟ್ಟಿದ್ರು. ಅದನ್ನ ನನ್ನ ಗಂಡನ ಕೈಲಿ ಕ್ಲೀನ್ ಮಾಡಿಸೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿ ಅಂತ ಹೇಳಿದೆ. ಅವ್ರು ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟರು. ನನ್ನ ಕೈಲಿ ಎಲ್ಲ ತೊಳೆದು ನೀಟಾಗಿ ಮನೆ ಒಳಗಡೆ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬರೀ ಇಂಥದೆಯಾ? ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಕರ್ದ್ಬಿಡಿ ಮೀನಿನ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಲಿ ರುಬ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀನಿಗೆಲ್ಲ ಚೆನ್ನಾಗಿ ಹಿಡೀಲಿ ಅಂದ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾನೆ ನನ್ನ ಗಂಡ. ಆಮೇಲೆ ಎಲ್ಲ ಒಳಗಡೆ ಚೆನ್ನಾಗಿ ತುಂಬಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ಅಂದ್ಬಿಟ್ಟು ಎಲ್ಲ ಕಡೆ ಹಾಕ್ತಾವನೆ. ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿವರೆಗೆ ನಮ್ಮ ಅಕ್ಕವ್ರು ನೋಡ್ಕೊಬರೋಣ. ನಮ್ಮ ಅಕ್ಕವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಊರಿಗೆ ಹೋಗಕ್ಕೆ. ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ಅಲ್ಲಿ ನನ್ನ ಮಗ ಏನು ಮಾಡ್ತಾವನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟಕ್ಕೆ ನನ್ನ ಗಂಡ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಹಾಕೇ ಬಿಟ್ಟಿದ್ದ. ನಾನು ಬರೋವರೆಗೆ ಹಾಕ್ಕೊಂಡೆಲ್ಲ ಸುಡ್ತಾ ಇದ್ನ. ಅಷ್ಟಕ್ಕೆ ಮಕ್ಕಳು ನನಗೂ ಬೇಕಂತ ಕೇಳ್ತಾಯಿದ್ರು, ಕೊಡ್ತೀನಿ ರೀ ಅಂತ ಹೇಳಿದೆ. ಅಷ್ಟಕ್ಕೆ ಹಾಕಿ ಕೊಟ್ಟೆ. ಟೇಸ್ಟ್ ಹೆಂಗೈತೆ ಅಂತ ಕೇಳಿದೆ. ಸೂಪರ್ ಚಿಕ್ಕಿ ಅಂತ ಹೇಳಿದ್ರು. ಅಷ್ಟಕ್ಕೆ ನನ್ನ ಮಗನೂ ಬೇಕಂತ ಹಠ ಮಾಡ್ತಿದ್ದ. ಅವ್ನಿಗೊಂದು ಪ್ಲೇಟ್ಗೆ ಹಾಕಿ ಕೊಟ್ಟೆ. ತಿಂತಾ ಇದ್ನ. ಅವನು ತಿಂದ್ಬಿಟ್ಟು ಹೇಳು ಮಗನೇ ಹೆಂಗೈತೆ ಅಂದೆ. ತಿನ್ನೇ ಇಲ್ಲ, ಆದರೂ ಸೂಪರ್ ಅಂತ ಹೇಳ್ಬಿಟ್ಟ. ಅಷ್ಟಕ್ಕೆ ಅವರಮ್ಮ ಬಂದರು. ಅಮ್ಮನಿಗೆ ತಿನ್ನಿಸ್ತೀನಿ ಅಂತ ಹೇಳಿದ್ರು. ಅವರೇ ತಿಂತಾವ್ರೆ. ಅಷ್ಟಕ್ಕೆ ಎಲ್ಲ ಹೊಟ್ಟೆ ಬಿಟ್ಟರು ಊರಿಗೆ ಹೋಗ್ತೀನಿ ಅಂತ. ಎಲ್ಲ ಹೋಗ್ತಾಯಿದ್ರು. ತುಂಬ ಬೇಜಾರಾಯ್ತಿತ್ತು. ಎಲ್ಲರಿಗೂ ಬಾಯ್ ಹೇಳಿದೆ. ಅವರು ಕೂಡ ಬಾಯ್ ಚಿಕ್ಕಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನೇನು ಮಾಡೋದು, ರಜೆ ಮುಗೀತು, ಹೋಗಲೇಬೇಕು ಸ್ಕೂಲ್ಗೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟಕ್ಕೆ ನನ್ನ ಮಗನಿಗೆ ಯಾರೂ ಇಲ್ಲ ಆಟ ಆಡೋಕ್ಕೆ. ಒಬ್ಬನೇ ಆಟ ಆಡ್ತಾಯಿದ್ದಾನೆ. ಬೇಜಾರ್ಲಿ ಅವನು. ಪಾಪ ಅನಿಸ್ತೈತೆ. ಏನು ಮಾಡೋದು, ಮಕ್ಕಳೆಲ್ಲ ಹೋಗ್ಬಿಟ್ರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು.